ಸಾಂಸ್ಕೃತಿಕ ನಗರಿ ಮೈಸೂರಿನ ಜೆಎಲ್ಬಿ ರಸ್ತೆಯ ಲಕ್ಷ್ಮೀಪುರಂನಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ನಾದಬ್ರಹ್ಮ ಸಭಾಂಗಣದಲ್ಲಿ ಮೈಸೂರಿನ ಅಭಿವೃದ್ಧಿಯ ಮಹಾರೂವಾರಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಮತ್ತು ಭಕ್ತಿಭಾವದಿಂದ ಆಚರಿಸಿದರು. ಈ ಅರ್ಥಪೂರ್ಣ ಸಮಾರಂಭದಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀವತ್ಸ ಅವರು ಮುಖ್ಯ ಅತಿಥಿಯಾಗಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಇದೇ ಶುಭ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯನ್ನ ಮಾಡಿರುವ ನಾಡಿನ ಹಲವು ಹಿರಿಯ ಸಾಧಕರನ್ನ ಶಾಸಕರು ಶಾಲನ್ನ ಹೊದಿಸಿ ಮೈಸೂರು ಪೇಟವನ್ನ ತೊಡಿಸಿ ಭರ್ಜರಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಬಳಿಕ ಮಾತನಾಡಿದ ಶಾಸಕ ಶ್ರೀವತ್ಸ, ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ದೂರದೃಷ್ಟಿ, ಜನಪರ ಆಡಳಿತ ಹಾಗೂ ಅವರ ಈ ನಾಡಿಗೆ ನೀಡಿದ ಕೊಡುಗೆಗಳು ಇಂದಿನ ರಾಜಕಾರಣಿಗಳು ಮತ್ತು ನಮ್ಮೆಲ್ಲರಿಗೂ ಸಹ ದಾರಿದೀಪವಾಗಿದೆ ಎಂದು ಮುಕ್ತ ಕಂಠದಿಂದ ಕೊಂಡಾಡಿದರು. ಇದೇ ವೇಳೆ ಇಂತಹ ಭವ್ಯ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಆಯೋಜಿಸಿದ ಪ್ರಮುಖರಾದ ಶ್ರೀ ಪಾತಿ ಹಾಗೂ ಸಮಸ್ತ ಸಂಘಟನಾ ಸಮಿತಿಯ ಪದಾಧಿಕಾರಿಗಳಿಗೆ ಮತ್ತು ಸನ್ಮಾನಿತರಿಗೆ ಸರ್ವ ಸಾಧಕರಿಗೆ ಶಾಸಕರು ಹಾರ್ದಿಕ ಅಭಿನಂದನೆಯನ್ನ ಸಲ್ಲಿಸಿದರು.